ಕವಿತಾ, ಯಾಕಿಲ್ಲೇ ನಿಂತ್ಬಿಟ್ಟೆ? ಅಮ್ಮ, ಅಕ್ಕೆ ಇವತ್ತು ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರಲ್ಲ. ಹೌದು ಕಣಿ, ಒಡವೆಗಳನ್ನೆಲ್ಲ ಹಾಕೊಂಡು ಗೌರಮ್ಮನ ಥರ ಲಕ್ಷಣವಾಗಿ ಓಡಾಡ್ಕೊಂಡಿದ್ವಿ. ಈಗ ಗಾಜಿನ ಬಳೆ ತೊಟ್ಕೊಂಡು ಬಿಚ್ಚೋಲೆ ಗೌರಮ್ಮನ ಥರ ಇರೋದನ್ನ ನೋಡಿದ್ರೆ ನನ್ನ ಕಣ್ಣು ಉಕ್ಕಿ ಮುಚ್ಚಿದಾಗುತ್ತೆ ಕಣಿ. ಬಿಡಮ್ಮ, ಆ ದೇವರು ಕಷ್ಟ ಕೊಡೋದು ಸಂತೋಷ ಕೊಡೋದಕ್ಕೆ ಇರಬಹುದು. ಆಗ ಅತ್ತೆ ಹತ್ರ ಎಷ್ಟೆಲ್ಲ ಒಡವೆಗಳಿತ್ತು, ಜೊತೆಗೆ ಕಾಯಿಲೆ ಅನ್ನೋ ನೋವಿತ್ತು. ಈಗ ಅತ್ತೆ ಹತ್ರ ಒಡವೆಗಳಿಲ್ಲದೆ ಇರಬಹುದಮ್ಮ. ಆ ಮುಖ ನೋಡು, ನಗು ಅನ್ನೋ ಒಡವೆಯಿಂದ ಅಕ್ಕೆ ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾರೆ. ಕವಿತಾ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಣ್ಣ ಒಂದು ಕಾಲದಲ್ಲಿ ಎಷ್ಟು ದೊಡ್ಡ ಆಫೀಸ್ ನಡೆಸ್ತಾ ಇದ್ದ. ಆದ್ರಿಂದ ಅದೆಷ್ಟು ಜನ ಬಾಳ್ ಕಟ್ಕೊಂಡಿದ್ರು. ಆದ್ರೆ ಇವತ್ತು ಈ ಚಿಕ್ಕ ಆಫೀಸ್ನಲ್ಲಿ ಕವಿತಾ, ಅದು ಯಾಕೆ ಅನ್ಕೋತೀಯ? ಇವತ್ತಿನ ಚಿಕ್ಕ ಚಿಕ್ಕ ಹೆಜ್ಜೆಗಳೇ ಮುಂದೆ ದೊಡ್ಡ ದೊಡ್ಡ ದಾರಿ ಕಡೆ ಕರ್ಕೊಂಡೋಗುತ್ತೆ. ಅದಾಗಬೇಕು ಅಂದರೆ ನಾವು ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡಬೇಕು. ಅದನ್ನು ಈಗಾಗಲೇ ನಿಮ್ಮ ಅಣ್ಣ ಮಾಡಿದ್ದಾನೆ. ನೋಡ್ತಾ ಇರು, ಇವತ್ತಿನ ಈ ಪುಟ್ಟ ಆಫೀಸು ಮುಂದೆ ದೊಡ್ಡ ದೊಡ್ಡ ಅರಮನೆಗಳಾಗುತ್ತೆ. ರೀ, ಮೊದಲು ಊಟ ಮಾಡಿ. ಲಕ್ಷ್ಮಿ, ಒಂದು 2 ನಿಮಿಷ ಮಾಡ್ತೀನಿ. ಸರಿ ರೀ, ನಾನು ಬ್ಯಾಂಕಿಗೆ ಹೋಗಿ ದುಡ್ಡು ಕಟ್ ಬರ್ತೀನಿ. ಓಕೆ. ಲಕ್ಷ್ಮಿ, ಏನಿದು? ಗಿಫ್ಟು ರೀ. ಗಿಫ್ಟಾ? ಯಾರು ಕಳಿಸಿದ್ದು? ಗೊತ್ತಿಲ್ಲ.
ಏನದು? ಆನೆ ನಡೆಯುವಾಗ ನಾಯಿಗಳು ಬೊಗಳ್ತಾ ಇರುತ್ತಂತೆ. ಆನೆ ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಅದ್ರ ಪಾಡಿಗೆ ಅದು ಹೋಗ್ಬೇಕು. ಆನೆಗೆ ತಾನು ನಡೆಯೋ ದಾರಿ ಮುಖ್ಯ, ನಾಯಿಗೆ ತಾನು ಬೊಗಳೋದೇ ಮುಖ್ಯ. ನೀವು ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ನೀವು ಆನೆ ಥರ ನಡೀತಾ ಹೋಗಿ. ನಾನು ಆನೆ ಅನ್ನೋದಾದ್ರೆ ಈ ಗಿಫ್ಟ್ ಕಳ್ಸಿರೋರು? ನಿಮ್ಮನ್ನು ನೋಡಿ ಬೊಗಳೋ ಒಂದು ನಾಯಿ. ಇದೆಲ್ಲ ಮೀರಾ ಕೆಲಸನಾ? ಏನು ಬರ್ದಿದ್ದಲ್ಲ ಲೆಟ್ರಲ್ಲಿ? ನಾಯಿಗೆ ಇನ್ನೇನು ಕೆಲಸ ರೀ, ಬರೀ ಬೊಗಳೋದೇ ಅದ್ರ ಕೆಲಸ. ಈ ಲೆಟ್ರಲ್ಲೂ ಅಷ್ಟೇ ಎಲ್ಲ ಪದಗಳು ಬೌ 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 ಅಂತಾನೆ ಕಾಣ್ತಾ ಇದೆ. ರೀ, ನಿಮ್ಮವ್ರಿಗೂ ಬರುವಂಥ ವಿಷಯನೇ ಅಲ್ಲ ಇದು. ಈ ಪತ್ರಕ್ಕೆ ನಾನು ಉತ್ತರ ಕೊಡ್ತೀನಿ. ಈ ದೇವಲೋಕ ಯಾವುದೇ ಕಾರಣಕ್ಕೂ ಹಾಳಾಗೋಕೆ ನಾನು ಬಿಡಲ್ಲ ರೀ. ಅಡುಗೆ ಆರೋಗೋಕ್ಕಿಂತ ಮೊದಲು ಊಟ ಮಾಡಿ, ಸರಿನಾ? ಆಯಿತು ಮೇಡಮ್. ಸರ್, ಮಿಸ್ತ್ರಿ ಬನ್ನಿ ಕೂತ್ಕೊಳ್ಳಿ. ಏನ್ ಸರ್, ಮೇಡಮ್ ಅವ್ರು ತುಂಬಾ ಖುಷಿಯಾಗಿ ಹೋಗ್ತಾ ಇದ್ದಾರೆ, ನೀವು ನಗ್ತಾ ಇದ್ದೀರಾ? ಏನ್ ಸರ್ ಸಮಾಚಾರ? ಏನಿಲ್ಲ ಮೇಸ್ತ್ರಿ, ಕೆಲವರು ನಮ್ಗಳನ್ನ ಹಾಳು ಮಾಡಬೇಕು ಅಂತ ಆಡೋ ಹುಚ್ಚಾಟಗಳಿರುತ್ತಲ್ಲ, ಅದನ್ನ ನೋಡ್ತಿದ್ರೆ ಕೋಪಕ್ಕಿಂತ ಜಾಸ್ತಿ ನಗುನೇ ಬರುತ್ತೆ. ಅದು ಬಿಡಿ, ಇಷ್ಟು ದೂರ ಬಂದಿದ್ದು ಏನು ವಿಶೇಷ? ವಿಶೇಷ ಏನೋ ಇದೆ ಸರ್, ಆದರೆ ಖುಷಿ ಪಡುವಂಥದ್ದೇನೂ ಇಲ್ಲ. ಗೌರ್ಮೆಂಟು ಒಂದು ಹೊಸ ಬಿಲ್ಡಿಂಗಿಗೆ ಟೆಂಡರ್ ಕಾಲ್ ಮಾಡಿದ್ದಾರೆ. ಶಾಂತಿನಗರದಲ್ಲಿ ದೊಡ್ಡ ಪ್ರಾಜೆಕ್ಟು ಸರ್ ಅದು. ಹಿಂದೆ ಇದ್ದಿದ್ದ ಪರಿಸ್ಥಿತಿ ಇವಾಗ ಇದ್ದಿದ್ರೆ ದೂಸರ ಮಾತಿಲ್ಲದೆ ಆ ಟೆಂಡರು ಲಕ್ಷ್ಮೀ ಕನ್ಸ್ಟ್ರಕ್ಷನ್ ಪಾಲಾಗ್ತಾ ಇತ್ತು ಸರ್. ಆದರೆ ಈಗ ಅಷ್ಟು ದೊಡ್ಡ ಪ್ರಾಜೆಕ್ಟ್ಗೆ ನಮ್ಮಿಂದ ಇನ್ವೆಸ್ಟ್ ಮಾಡೋಕ್ಕಾಗಲ್ಲಲ್ವ ಮೇಸ್ತ್ರಿ? ಅಷ್ಟೇ ಆಗಿದ್ದಿದ್ರೆ ಬೇಜಾರಾಗ್ತಿರ್ಲಿಲ್ಲ ಸರ್. ಆ ಟೆಂಡರ್ ಟ್ರೈ ಮಾಡ್ತಾ ಇರೋದು ಮೀರಾ ಕನ್ಸ್ಟ್ರಕ್ಷನ್ ಅವರು. ಅವ್ರಿಗೇನು ಸರ್ ಯೋಗ್ಯತೆ ಇದೆ? ಆ ಪ್ರಾಜೆಕ್ಟ್ ಬಗ್ಗೆ ಅವ್ರಿಗೇನು ಗೊತ್ತಿದೆ? ಟ್ಯಾಲೆಂಟ್ ಇರೋ ನೀವು ಇಲ್ಲಿದ್ದೀರಾ, ಏನು ಗೊತ್ತಿದ್ದೀರೋ ಅವಳು ಹಾರಾಡ್ತಾ ಇದ್ದಾಳೆ. ಅದಕ್ಕೆ ಸ್ವಲ್ಪ ಬೇಜಾರಾಯಿತು ಸರ್. ಬೇರೆಯವ್ರನ್ನ ಸೋಲಿಸಿ ನಾನು ಗೆಲ್ಲಬೇಕು ಅನ್ನೋ ಆಸೆ ನನಗಿಲ್ಲ ಮೇಸ್ತ್ರಿ. ನನ್ನ ಸ್ವಂತ ಪರಿಶ್ರಮದಿಂದ ನಾನು ಗೆಲ್ಲಬೇಕು. ನೀವು ಆರಾಮಾಗಿ ಬನ್ನಿ, ಬಂದು ಫಾರ್ಮಾಲಿಟೀಸ್ಗೆ ಒಂದು ಸೈನ್ ಮಾಡಿದ್ರೆ ಸಾಕು. ಥ್ಯಾಂಕ್ ಯು. ಅಲ್ಲೇನೂ ತೊಂದರೆ ಇಲ್ಲ ಅಲ್ವಾ? ತೊಂದರೆನಾ? ನೀವು ಈ ಟೆಂಡರ್ ಕೆಲಸ ಶುರು ಮಾಡೋದಷ್ಟೇ ಬಾಕಿ. ಓಕೆ, ನಾನು ಈಗಲೇ ಹೊರಡ್ತೀನಿ. ಬೇಡ ಮೇಡಮ್. ಡೈರೆಕ್ಟರ್ ನಿಮಗೆ ಪಾರ್ಟಿನೇ ಬೇಕು ಅನಿಸುತ್ತೆ. ಐ ಆಮ್ ಸಾರಿ ಮೇಡಮ್, ನಮಗೆ ಟೆಂಡರ್ ಆಗಿಲ್ಲ.